ಗುಡ್ ಮಾರ್ನಿಂಗ್. ಸೊ ಇವತ್ತು ದೀಪಾವಳಿ 2ನೇ ದಿನ. ಸೊ ನೋಡಿ, ಈ ಥರ ನೆನ್ನೆ ಅಕ್ಕಿ ನೆನೆಸಿಟ್ಟಿದ್ದೆ. ಸೊ ಅಕ್ಕಿನ ತೆಗೆದು ಈ ಥರ ಹಾರಕ್ಕಿಟ್ಟಿದ್ದೀನಿ. ಜಸ್ಟ್ 20 ಮಿನಿಟ್ಸ್ 25 ಮಿನಿಟ್ಸು ಅಕ್ಕಿನ ಕಂಪ್ಲೀಟಾಗಿ ಹಾರಕ್ಬಿಟ್ಟು ಇದನ್ನು ಆಮೇಲೆ ತೆಗೆದು ತೇವಾಂಶ ಹಾಗೇ ಇರಬೇಕು. ಅಂದರೆ ಫುಲ್ಲು ಹಿಂಗೆ ಮುಟ್ಟಿದಾಗ ನೋಡಿ ಈ ಥರ ಅಕ್ಕಿ ಕೈಗೆ ಮೆತ್ತಬೇಕು, ಆದರೆ ಕೈಗೆ ನೀರು ತಾಕಬಾರ್ದು. ಸೊ ಅಷ್ಟು ಮಟ್ಟಿಗೆ ನಾವು ಅದನ್ನು ಆರಿಸಿಡಬೇಕು. 20 ಮಿನಿಟ್ಸ್ ಬಿಟ್ಟರೆ ಸಾಕು. ಸೊ ಇದನ್ನು ತೆಗೆದಿದ್ದಾದಮೇಲೆ ನೆಕ್ಸ್ಟು ಇದನ್ನು ಪುಡಿ ಮಾಡ್ಕೊಂಡು ನೋಡಿ. ಸೊ ಬೆಲ್ಲ ಎಲ್ಲ ಕುಟ್ಟಿ ಪುಡಿ ಮಾಡಿಕೊಂಡು ಈ ಥರ ಕರಗಿಸೋದಕ್ಕೆ ಇಟ್ಟಿದ್ದೀನಿ. ಸೊ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಕರಗಿಸೋದಕ್ಕೆ. ಸೊ ಇದರಲ್ಲಿ ಪ್ರೊಸೀಜರ್ ಏನಂದರೆ, ನಾವು ಬೆಲ್ಲ ಕರಗ್ತಾ ಇದ್ದಂಗೆ ಅದು ಪಾಕ ತೆಗಿಬೇಕು. ಸೊ ಪಾಕ ಪಾಕ ಬಂದಿದ್ದ ತಕ್ಷಣ ನಾವು ಅಕ್ಕಿ ಹಿಟ್ಟನ್ನು ನಾವು ಇದು ಮಾಡ್ಕೋಬೇಕು, ಸೇರಿಸ್ಕೋಬೇಕು. ಸೊ ಬೆರೆಸ್ಕೋಬೇಕು. ಸೊ ಇನ್ನು ನಾನು ಅಕ್ಕಿ ಹಿಟ್ಟು ಇನ್ನು ಒಣಗಕ್ಕೆ ಹಾಕಿದ್ದೀನಿ. ಸೊ ಅಕ್ಕಿನ ಒಣಗಕ್ಕೆ ಹಾಕಿದ್ದೀನಿ. ಸೊ ಇವಾಗ ಅದನ್ನು ಪುಡಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಇನ್ನೂ ಏನು ಕಾಯಿಸೋಕ್ಕಿಟ್ಟಿಲ್ಲ. ಸೊ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಥರ ಸ್ಮಾಲಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನೋಡೋಣ, ಅದೆಲ್ಲ ಮುಗಿದ್ಮೇಲೆ ಆ ಪುಡಿ ಮಾಡ್ಕೊಂಡ್ಮೇಲೆ ಈ ಬೆಲ್ಲಕ್ಕೆ ನೀರು ಹಾಕಿ ಕಾಯಿಸ್ಕೋಬೇಕು. ಬೆಲ್ಲ ಕರ್ಗಕ್ಕೆ ಇಟ್ಟಿದ್ದೀನಿ. ಬೆಲ್ಲ ಇವಾಗ ಕರಗ್ತಾ ಇದೆ. ಅದ್ರ ಜೊತೆ ಹಸಿ ಹಿಟ್ಟನ್ನು ಇದು ಮಾಡ್ಕೋತಾ ಇದ್ದೀವಿ. ಪುಡಿ ಮಾಡಿರೋ ಹಸಿ ಹಿಟ್ಟನ್ನು ಜರಡಿ ಹಿಡ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀವಿ. ನೋಡಿ, ಇವಾಗ ಬೆಲ್ಲ ಕುದೀತಾ ಇದೆ, ಶೋಧಿಸ್ಕೊಂಡಿದ್ದಾಯಿತು. ಸೊ ಇವಾಗ ನೋಡೋಣ. ಈಗ ಒಂದು ಸ್ವಲ್ಪ ಬೆಲ್ಲನ ಈ ಥರ ನೀರಿಗೆ ಹಾಕಬೇಕು. ನೀರಿಗೆ ಹಾಕಿದಾಗ ಮತ್ತು ಅದನ್ನು ಈ ಥರ ಮಾಡಿದಾಗ ನೋಡಿ ಹರಡ್ಕೊಡ್ತಾ ಇದೆ ನೀರಿಗೆ ಹಾಕಿದ ತಕ್ಷಣ. ಸೊ ಹೀಗೆ ಹರಡ್ಕೊಳ್ಬಾರ್ದು. ಸೊ ಹೆಂಗಂದರೆ ಬಾಲ್ ಥರ ಹಿಂಗೆ ನೋಡಿ, ಎತ್ಕೊಳ್ಳೋ ಕೈಗೂ ಸಿಗ್ತಾಯಿಲ್ಲ ನೋಡಿ, ಪಿಚ ಅಂತ ಇದೆ. ಸೊ ಹಿಂಗೆ ಬರಬಾರ್ದು ಪಾಕ. ಸೊ ಇನ್ನೂ ಸ್ವಲ್ಪ ಕುದಿಬೇಕು. ಕುದ್ಮೇಲೆ ನಾನು ತೋರಿಸ್ತೀನಿ. ಬಾಲ್ ಥರ ಹಿಂಗೆ ಮಾಡಿದಾಗ ನಾವು ಕೈಗೆ ಅಂಟ್ತಿರೋ ಬಾಲ್ ಥರ ಬರಬೇಕು ಪಾಕ. ಸೊ ಆವಾಗ ಇದು ರೆಡಿಯಾಗಿದೆ ಅಂತ ಅರ್ಥ. ನೋಡಿ, ಇವಾಗ ಟೆಸ್ಟ್ ಮಾಡೋಣ. ನೋಡಿ ಹಾಕಿದ್ದೀನಿ. ಸೊ ಇವಾಗ ಇದನ್ನು ಎತ್ತಿದಾಗ ನೋಡಿ ನೀಟಾಗಿ ಪಾಕ ಹೇಗೆ ಬಂದಿದೆ ನೋಡಿ, ಕೈಗೆ ಅಂಟ್ತಾ ಇಲ್ಲ ನೋಡಿ, ಸೂಪರಾಗಿ ಬಂದಿದೆ ಪಾಕ. ಸೊ ಈ ಥರ ಬಂದಾಗ ಇವಾಗ ನಾವೇನು ರುಬ್ಬಿ ಇಟ್ಕೊಂಡಿದ್ದೀವಿ, ಪುಡಿ ಮಾಡಿ ಇಟ್ಕೊಂಡಿದ್ದೀವಿ, ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಕೈ ಬಿಡ್ದಿರೋ ಹಂಗೆ ಸುತ್ತಾ ಇರಬೇಕು. ಒಂಚೂರು ಗಂಟಿಲ್ದೇ ಇರೋಂಗೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಪಾಕ ನೋಡಿ, ಹಿಂಗೆ ಎತ್ತಿದಾಗ. ಸೊ ಇದನ್ನು 24 ಅವರ್ಸ್ ಹಾರಕ್ಕೆ ಬಿಟ್ಟರೆ ಆಮೇಲೆ ತುಂಬ ಚೆನ್ನಾಗಿ ನೀಟಾಗಿ ಉಂಡೆ ಕಟ್ಟೋ ಥರ ಬರುತ್ತೆ. ಸೊ ಇದನ್ನು ಇಳಿಸುವಾಗ ಒಂದು ಸ್ವಲ್ಪ ತುಪ್ಪ ಹಾಕಿ ಅದ್ರ ಮೇಲೆ ಸವರ್ಬಿಟ್ಟು ಇಳಿಸ್ಬೇಕು. ಮೇಲೆ ತುಂಬ ಬೇಗ ಡ್ರೈ ಆಗುತ್ತೆ ಅಂತ ಅಷ್ಟೆ.